ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗ ನಾನು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೆಬ್ಬಾಳ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರ ತಂಗಿದು ಸೀಮಂತ ಇದೆ. ನೋಡ್ತಾ ಇದ್ದೀರಾ, ಸ್ಟೇಷನಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಬಸ್ಸಿಗೆ ಹೋದರೆ 3 ಅವರ್ಸ್ ಬೇಕಾಗುತ್ತೆ. ಕಾರಲ್ಲಿ ಏನಾದರೂ ಹೋದರೆ 2 ಅವರ್ಸ್ ಬೇಕಾಗುತ್ತೆ. ನಾವು ಫಸ್ಟ್ ಟೈಮ್ ಟ್ರೈನಿಗೆ ಹೋಗ್ತಾ ಇದ್ದೀವಿ. ಒನ್ ಅವರು ಆಗಲ್ಲ, ಹಾಫ್ ಆನ್ ಅವರ್ ಟೈಮ್ ಆಗುತ್ತಂತ ಅಷ್ಟೇ. 9:30 ಇದೆ. ಫ್ರೆಂಡ್ಸ್, ಬೆಳಿಗ್ಗೆ ಹೆಬ್ಬಾಳಕ್ಕೆ 9:30 ಇರೋದು, ಸಾಯಂಕಾಲ ಮತ್ತೆ ರಿಟರ್ನ್ 4:15 ಆದಂತೆ. ಈಗ ನಾವು ಟಿಕೆಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಬೇಗನೆ ಬಂದಿದ್ದೀವಿ, ಬಟ್ ಇನ್ನೂ ಅವ್ರು ಟೈಮ್ ಆಗಿಲ್ಲ ಅಂತ ಟಿಕೆಟ್ ಕೊಡ್ತಾ ಇಲ್ಲ. ನಾನು ನಮ್ಮ ಮನೆಯವರು ಕಲರ್ ಸೇಮ್ ಹಾಕಿದ್ದೀವಿ. ನಂದು ಗ್ರೀನು, ನಮ್ಮ ಮನೆಯವ್ರದ್ದು ಗ್ರೀನು. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಮುಂಚೆ ಎಲ್ಲ ಇಷ್ಟೊಂದು ವ್ಯವಸ್ಥೆ ಇರಲಿಲ್ಲ. ಈಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಕ್ಲೀನಾಗಿದೆ. ಫ್ರೆಂಡ್ಸ್, ಈಗ ಟ್ರೈನ್ ಬಂತು, ಇನ್ನೇನು ಹೊರಡಬೇಕು ನಾವೀಗ. ಬನ್ನಿ ಹೋಗೋಣ. ಜಾಸ್ತಿ ಹೊತ್ತೇ ನಿಲ್ಲಿಸಲ್ಲ ಇಲ್ಲಿ. ಒಂದು ನಿಮಿಷ ಅಷ್ಟೇ, ಒಂದೇ ನಿಮಿಷ ನಿಲ್ಲಿಸ್ತಾರೆ. ಅಷ್ಟರಲ್ಲೇ ಹತ್ಕೊಂಡ್ಬಿಡ್ತಾರೆ ಎಲ್ಲರೂ. ಯಾವ ಸ್ಟಾಪ್? ಫ್ರೆಂಡ್ಸ್, ನನಗೆ ಟ್ರೈನಲ್ಲಿ ಹೋಗೋದಂದ್ರೆ ತುಂಬ ಇಷ್ಟ. ಅದು ಲಾಂಗ್ ಜರ್ನಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾವು ಲಾಂಗ್ ಹೋಗಿರೋದಂದರೆ ಕಾಶಿಗೆ ಮಾತ್ರ. ಫುಲ್ ಫ್ಯಾಮ್ಲಿ ಎಲ್ಲ ಹೋಗಿದ್ದೀವಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಗೋವಾಕ್ಕೆ ಹೋಗಿ ಬಂದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರೈನಿಗೇ. ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಟ್ರೈನಿಗೆ ಹೋದರೆ ಟಯರ್ಡ್ ಆಗಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಈ ಬಸ್ಸಿಗೆ ಓನ್ ಕಾರ್ ತೊಗೊಂಡು ಹೋಗ್ತೀವಿ ಅಂದರೆ ಫುಲ್ ಟಯರ್ಡ್ ಆಗುತ್ತೆ. ಟ್ರೈನಲ್ಲಿ ಜರ್ನಿ ಮಾಡ್ದಂಗೆ ಅನಿಸಲ್ಲ, ಬಟ್ ಆರಾಮಾಗಿ ಹೋಗಿ ಬರ್ಬೋದು. ಟ್ರೈನ್ ಟೈಮಿಂಗ್ಸ್ ಬಂದು 9:30. ನಾವು 9 ಗಂಟೆಗೆ ಬಂದಿದ್ವಿ, ಹಾಫ್ ಆನ್ ಅವರ್ ಮುಂಚೆನೇ. ಯಾಕಂದರೆ ಸಂಡೇ ಒಂದೇ ಟ್ರೈನ್ ಇರೋದಂತೆ. ಮತ್ತು ಮಿಸ್ ಆಯ್ತಂದರೆ ಇನ್ನು ಕಷ್ಟ ಆಗುತ್ತೆ ಅಂತ ಬೇಗನೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್, ಇಲ್ಲೊಂದು ಆಂಟಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಂದಿತ್ತು. ಮಾರಾಗೆ ಕಡಲೆ ಬೀಜ, ಚಿಪ್ಸು, ಇನ್ನೇನೇನೋ ಇತ್ತು. ನಾವು ಕಡಲೆ ಬೀಜ ತೊಗೊಂಡ್ವಿ, ಕುದಿಸಿರೋದು. ತುಂಬ ಚೆನ್ನಾಗಿತ್ತು. ಈ ಟ್ರೈನ್ಗಳಲ್ಲಿ ತೊಗೊಂಡು ತಿಂತಾಯಿದ್ರೆ ಅದೊಂಥರ ಮಜಾ ಬೇರೆ. ಜರ್ನಿ ಮಾಡಿದ್ದೇ ಗೊತ್ತಾಗಲ್ಲ. ಆಯ್ತು, ಇನ್ನೊಂದು 10 ನಿಮಿಷದಲ್ಲಿ ರೀಚ್ ಆಗ್ತೀವಿ ನಾಯಪ್ಪ. ವಾಟರ್ ತುಂಬಿಡ್ಲಿಲ್ಲ ನೀನು? ತುಂಬಿಟ್ಟಿನ ಅಂತೆಲ್ಲ ಬೆಳಗ್ಗೆ. ಮತ್ತೆ ಹಾಫ್ ಲೀಟ್ರ್ ಇತ್ತಲ್ಲ ಮನೇಲಿ, ಬೆಡ್ರೂಮಲ್ಲಿ ಇತ್ತಲ್ಲ, ನೋಡಿಲ್ಲ ನೀನು ಕರೆಕ್ಟಾಗಿ. ಅದು ಬಂದಮೇಲೆ ಫಿಲ್ಟ್ರ್ ಚೇಂಜ್ ಮಾಡೋಂಚೂರು.
ಯಾವುದು ಸ್ಟಾಪು? ಬಾನಸವಾಡಿ. ಬಾನಸವಾಡಿ ಅಂದರೆ ನಾವು ಚಂದ್ರಪುರ ರೋಡ್ ಮೇಲೆ ಬೋರ್ಡು ಮಾರತಹಳ್ಳಿ ಟೀನ್ ಫ್ಯಾಕ್ಟ್ರಿ ಬಾನಸವಾಡಿ ಅಷ್ಟು ಹೋಗ್ಬೇಕು. ದೂರ ಕ್ಲಾಸ್. ಈಗ 40 ನಿಮಿಷ ಅಲ್ಲ? ಶೇಂಗಾ ತಿಂದಿದ್ದಾಯ್ತರ? ಆರಾಮ್ ಶೇಂಗಾ ತಿಂದು ಮ್ಯಾಚ್ ನೋಡ್ಕೊಂಡು ಕುಂತವ್ರೆ ಅವರು. 9:40 ಹಾಂ, ಹಾಫ್ ಆನ್ ಅವರ್ ಅಷ್ಟೇ ಬೆಸ್ಟು. ಹಾಫ್ ಅನ್ ಅವರ್ನಲ್ಲಿ ಬಂದಿದ್ರೆ ಸಿಲಿಗುಡಿಗೆ ಹೋಗ್ತೀನಿ. ಟ್ರಾಫಿಕ್ ಒಂದು ಇರುತ್ತಲ್ಲ. ಫುಲ್ ಸೀಟ್ ಗರೀಶ್, ಫುಲ್ ಸೀಟ್ ನಿಂದೆ, ಫುಲ್ ಸೀಟ್. ಹೆಬ್ಬಾಳು ಬಂದೇ ಬಿಡ್ತು. ಹಿಂಗಿಂದ ಹಿಂಗೆ ನೋಡೋ ಅಷ್ಟೊತ್ತಿಗೆ 5 to 10 ನಿಮಿಷ ಅನ್ನಿಸ್ತು ಅಷ್ಟೇ. ಬೇಗ ಬಂದು ರೀಚ್ ಆದ್ವಿ ನಾವು. ಫ್ರೆಂಡ್ಸ್, ಇಲ್ಲಿ ವೆಲ್ಕಮ್ ಬೋರ್ಡ್ ಐತೆ, ನೋಡ್ತಾ ಇದ್ದೀರಾ. ಅವಳ ಹೆಸರು ಬಂದು ವಿದ್ಯಾ ಅಂತೇಳಿ. ಬನ್ನಿ ಫ್ರೆಂಡ್ಸ್, ಒಳಗೋಗೋಣ. ಫ್ರೆಂಡ್ಸ್, ಸ್ಟೇಜ್ ಎಲ್ಲ ರೆಡಿ ಮಾಡಿದ್ದಾರೆ, ಇನ್ನು ಗೆಸ್ಟ್ ಬರೋದಷ್ಟೇ. ಇಲ್ಲಿ ಜೋಳದ ರೊಟ್ಟಿ, ಇನ್ನು ಫ್ರೂಟ್ಸ್ ಇದೆ, ನೀವು ನೋಡ್ತಾ ಇದ್ದೀರಾ. ಮೈಸೂರು ಪಾಕು, ನಿಪ್ಪಟ್ಟು, ಕೋಡ್ಬಳೆ, ನಿಪ್ಪಟ್ಟಿದು, ಇನ್ನು ಲಾಡು, ಕರ್ಜಿಕಾಯಿ, ಚಕ್ಲಿ, ಶೇಂಗಾ ಹೋಳ್ಗೆ, ಇದನ್ನು ಚಕ್ಲಿ, ಅದು ಚಕ್ಲಿ, ಇನ್ನು ಕಜ್ಜಾಯ, ಫ್ರೂಟ್ಸು, ಸ್ವೀಟ್ಸು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇನ್ನು ಗೆಸ್ಟ್ ಬರಬೇಕು, ಇನ್ನು ಫ್ರೆಂಡ್ಸ್ ಬರಬೇಕು. ಹಂಗಾಗಿ ನಾವು ಬೇಗ ಹೋಗಿದ್ವಲ್ಲ, ಹಂಗಾಗಿ ಅದಷ್ಟು ವೀಡಿಯೋ ಮಾಡಿಕೊಂಡೆ. ಇನ್ನು ವೆಲ್ಕಮ್ ಡ್ರಿಂಕ್ಸು, ಇನ್ನು ಸ್ನ್ಯಾಕ್ಸ್ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು ಇದು ಸ್ನ್ಯಾಕ್ಸು. ಫ್ರೆಂಡ್ಸ್ ಇನ್ನೂ ಬಂದಿರಲಿಲ್ಲ, ಹಂಗಾಗಿ ನಾವು ಬೇಗ ಒಂದು ಪಿಕ್ ತೊಗೊಂಡ್ವಿ. ಇವರೆಲ್ಲ ನಮ್ಮ ಸಿಸ್ಟರ್ಸು. ಇನ್ನೇನು ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್ನ. ನಾವಿಲ್ಲಿ ಬೇಗನೆ ಕುಂಕುಮ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ, ಯಾಕಂದರೆ ಆಮೇಲೆ ರಶ್ ಆದರೆ ವೇಟ್ ಮಾಡಬೇಕಾಗತ್ತೆ. ಬೇಗ ಕೊಟ್ಟು ಮುಗಿಸೋಣ ಅಂತ ಕೊಡ್ತಾ ಇದ್ದೀನಿ. ತುಂಬ ಕ್ಯೂಟ್ ಆಗಿದೆ ಜೋಡಿ.
ಇನ್ನು ಫಂಕ್ಷನ್ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ. ಇದು ಸಾಬುದಾನಿ ಇಡ್ಲಿ. ನಾನು ಫಸ್ಟ್ ಟೈಮ್ ತಿಂದಿದ್ದು, ತುಂಬ ಚೆನ್ನಾಗಿತ್ತು. ಮಡಿಕೆದು ಬೋಟ್ ಶೇಪಲ್ಲಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಇದರಲ್ಲಿ ರಸಮಲೈ ಸ್ವೀಟ್ಸ್ ಹಾಕಿದ್ರು. ಹಾಯ್, ಗುಡ್ ಈವ್ನಿಂಗ್. ಈಗ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಬೇಗನೆ ಬಂದು ರೀಚ್ ಆದ್ವಿ. ಫ್ರೆಶ್ ಅಪ್ ಆಯಿತು. ಇನ್ನು ಸ್ಟ್ರಾಂಗ್ ಆಗಿ ಒಂದು ಟೀ ಮಾಡ್ಕೊಂಡು ಕುಡಿಬೇಕು. ಜರ್ನಿ ಮಾಡಿದ್ದೇ ಗೊತ್ತಾಗಲಿಲ್ಲ. ಆರಾಮಾಗಿ ಟ್ರೈನಲ್ಲಿ ಹೋಗಿ ಬಂದ್ವಾ. ಅಲ್ಲ ರೀ, ಬಸ್ಸಿಗೆ ಹೋಗಿದ್ರೆ ಎಷ್ಟೊತ್ತಾಗ್ತಿತ್ತು? 1-2 ಅವರ್ ಮೇಲೆ. 9 ಗಂಟೆಗೆ ಬರ್ತಾ ಇದ್ವಿ. 9 ಗಂಟೆಗೆ ಬರ್ತಾ ಇದ್ವಿ ನೈಟು. ಇವತ್ತು ಟೈಮ್ ಸೇವ್ ಆಯ್ತು. ಈಗ ಇನ್ನೊಂದು ಆಚೆ ಕಡೆ ಹೋಗಿ ಬಂದಮೇಲೆ ಟೀನೋ ಕಾಫಿನೋ ಕುಡಿದ್ರೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ. ಗುಣ ಮಳೆ ಬರುತ್ತಂದ್ರೆ ಮಳೆ ಬರಲಿಲ್ಲ, ಫುಲ್ ಮೋಡಾಗಿತ್ತಲ್ಲ ರೀ. ಚೆನ್ನಾಗೈತೆ. ಆರಾಮ್ ಹೋಗೋಕ್ಕಲ್ಲ 1/2 ಅವರ್, ಬರೋಕ್ಕಲ್ಲ 1/2 ಅವರ್. ಹೋಗಂಗೆ ಅನಿಸಿಲ್ಲ ನಮಗೆ, ನಿಜ. ಫುಲ್ ಖಾಲಿ ಸೀಟು. ಹಿಂಗೆ ತಿರುಗಿ ಹಿಂಗೆ ನೋಡೋಷ್ಟೊತ್ತಿಗೆ 3-4 ಸ್ಟಾಪ್ ಬಂದೇ ಬಿಡ್ತು. ಮತ್ತೆ ಹಿಂಗೆ ತಿರುಗಿ ನೋಡೋಷ್ಟೊತ್ತಿಗೆ ಚಂದಾಪುರ. ಅದಿಲ್ಲ, ನಾವೇನಾದರೂ ಗಾಡಿ ತೊಗೊಂಡು ಹೋಗಿದ್ರೆ ಮಿನಿಮಮ್ 3 ಅವರ್. ಹೋಗಕ್ಕೆ 3 ಅವರ್, ಬರೋಕ್ಕೆ 3 ಅವರ್. ಬರೋಷ್ಟೊತ್ತಿಗೆ ಟ್ರಾಫಿಕಲ್ಲಿ ಸಿಗ್ನಲ್ ಬಿದ್ದಾಗೆಲ್ಲ ನಿಂತು ಅಷ್ಟೊತ್ತಿಗೆ ಅಲ್ಲಿಂದ ನಾವು ಬರೋಷ್ಟೊತ್ತಿಗೆ ಮತ್ತೆ 7-8 ಗಂಟೆ. ಅಣ್ಣ, ಇಲ್ಲಿಂದ ಚಂದಾಪುರ ಸರ್ಕಲ್ ಅಷ್ಟೇ ಕಳಮಂಟಪ ಅಲ್ಲಿ ಸ್ಟೇಷನಿಂದ ಒಂದೇ ರೋಡು. ಸ್ಟೇಷನ್ ಹೇಳಿದ್ರೆ ಹೊರಗೆ ಬಂದ್ರೆ ರೋಡಿಗೆ ಅದೇ ರೋಡು ಸ್ಟ್ರೇಟ್ ಆಗಿ ಹೋದ್ರೆ ಅಲ್ಲೇ ಐತಿ. ಕಬ್ಬಿನ ಗಾರ್ಡನ್ಗೆ ಹೋಗ್ಬೋದು, ಬೆಸ್ಟ್. ಕಾರ್ ತೊಗೊಂಡೋಗಿ ಮಾಡಿ ಅಲ್ಲಿ ಪಾರ್ಕ್ ಮಾಡು, ಇಲ್ಲಿ ಪಾರ್ಕ್ ಮಾಡೋ ತಲೆನೋ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.